ನಿಮ್ದು ಯಾವ ಕಾಲೇಜು? ಗಂಗಾವತಿ ಒಳಗ ಕಷ್ಟ ಆಗುತ್ತಾ ಅಕ್ಕ LLB ಅಂತ ಕೊಡ್ತೇನ ನಂಗೆ ತೌಡ್ ಕೊಟ್ಟಕ್ ಬರಲ್ಲ. ಫಸ್ಟ್ ಸೆಮ್ ನೋಟ್ಸ್ ಕೊಡ್ರಿ, ಸೆಕೆಂಡ್ ಸೆಮ್ ನೋಟ್ಸ್ ಕೊಡ್ರಿ ಅಂತ ಕಲಿಯಾಕ ಫೀ ಎಷ್ಟಾಯ್ತು ಹೇಳಿ ಅಂತ ಕೇಳಿ. ಮತ್ತೆ ಒಬ್ರೊಬ್ರು ಏನ್ ಕೇಳಿ, ಎಂಟ್ರನ್ಸ್ ಎಕ್ಸಾಮ್ ಇರುತ್ತ ಅಕ್ಕ. ಸ್ಕೂಲ್ ಟೈಮ್ ಇಂದ ಹೈಸ್ಕೂಲ್ ಹಚ್ಚದಾಗಿಂದ ದಿನ ನಡ್ಕೊಂಡ್ ಹೋಗೋದು, ನಡ್ಕೊಂಡ್ ಬರೋದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ, ನಾವು ಲಾಸ್ಟ್ ಟೈಮ್ ಯಾವ್ದ ಏನಂತ ಮಾಡಿದ್ವಿ, LLB ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅಂದ್ರ ಏನ ಎಷ್ಟ್ ಇಯರ್ ಕೋರ್ಸ್ ಇರುತ್ತ ಅದು ಇದಂತ ಹೇಳಿ ಸ್ವಲ್ಪ ಕ್ವಶನ್ಸ್ ಕೇಳಿದ್ರೆ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ವಿ. ಅದ್ರೊಳಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಅಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನ ಮಾಡಕ್ ಆಗ್ಲಿಲ್ಲ. ಮತ್ತೆ ಅದೇ ಬ್ಲಾಗ್ ಒಳಗ ಜಗ್ಗಿ ಜನ ಕ್ವಶನ್ ಮಾಡಕ್ ಅಂತಿದ್ರಿ, ಅದಕ್ಕೆ ಅವಕ್ ಆನ್ಸರ್ ಜನ ಅಲ್ಲ, ಸ್ವಲ್ಪ ಜನ ಮಾಡ್ಯಾರಲ್ಲ. ಬೇಕಾಗಿರೋರು ಎಲ್ಲಾರು ಕ್ವಶನ್ ಮಾಡಕಂತಿದ್ರಿ, ಅದಕ್ಕೋಸ್ಕರ ಆನ್ಸರ್ ಮಾಡೋಣ ಅಂತೇಳಿ ಬ್ಲಾಗ್ ಮಾಡಕಂತೀನಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಊರ್ಗ್ ಹೋಗ್ತಿದ್ದೀನಿ ಗೈಸ್, ಅದಕ್ಕ ಮಾಡ್ಬಿಡಮ್ಮ ಅಂತಂದೆ. ಆಮೇಲೆ ಮರ್ತ್ ಬಿಡ್ತೀನಿ ಗೈಸ್, ಅದಕ್ಕೋಸ್ಕರ. ಅದ್ರಾಗ ಬೇರೆ ರಿಪ್ಲೈನು ಮಾಡಕ್ಕಾಗಿದ್ದಿಲ್ಲ ನನಗೆ. ಏನ್ ರಿಪ್ಲೈ ಮಾಡ್ಬೇಕಂದ್ರೆ ನನಗೆ ಗೊತ್ತಿಲ್ಲಲ್ಲ, ಎಲ್ಲ ಸಾವಿತ್ರಿ ಮೇಡಮ್ ಅವರು ಅವು. ಅದಕ್ಕೆ ವ್ಲಾಗೇ ಮಾಡಿ ಹಾಕ್ಬಿಡೋಣ ಅಂತೇಳಿ ಸುಮ್ಮಾಗಿದ್ದೆ ಗೈಸ್. ಫಸ್ಟ್ ರಿಪ್ಲೈ ಏನ್ ಬಂದೈತಪ್ಪ ಅಂತಂದ್ರ, ತುಂಬಾ ಜನ ಕಂಗ್ರಾಚುಲೇಷನ್ಸ್ ಸಿಸ್ಟರ್ ಅಂತೇಳಿ ಜಾಸ್ತಿ ಜನ ವಿಶ್ ಮಾಡಿದಿರಿ ಆ ವಿಡಿಯೋದೊಳಗ. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ದು ಯಾವ ಕಾಲೇಜು? ಗಂಗಾವತಿ ಒಳಗ ಅಂತ ಕೇಳಿರಿ. ನಮ್ದು NR ಅಪ್ಸನಿ ಲಾ ಕಾಲೇಜ್ ಅಂತ ಹೇಳಿ. ಎಲ್ಲಕ್ ಮಾತಾಡೋದು NR ಅಪ್ಸನಿ ಲಾ ಕಾಲೇಜ್ ನಲ್ಲಿ ಕೇಳ, ಸ್ವಲ್ಪ ಹುಷಾರಾಗಿ ಹೆಂಗ್ ಹೇಳ್ಬೇಕು, ಸ್ಪೀಡ್ ಆಗಿ ಮಾತಾಡ್ಬೇಡ. NR ಅಪ್ಸಾನಿ ಲಾ ಕಾಲೇಜ್ ಅಂತ ಹೇಳಿ ನಂದು ಗಂಗಾವತಿ ಒಳಗ. ರಾಮುಲು ಕಾಲೇಜ್ ಕಡೆ ಐತಿ. ಮತ್ತೆ ಏನೇನ್ ಕೇಳಿರಿ, ಕಷ್ಟ ಆಗುತ್ತಾ ಅಕ್ಕ LLB ಅಂತ ಹೇಳಿರಿ. ಹಂಗೇನಿಲ್ಲ, ಮೇ ಬಿ ಅವ್ರವ್ರ ಮೇಲೆ ಡಿಪೆಂಡ್. ನಾನು ಫಸ್ಟ್ ಡಿಗ್ರಿ ಒಳಗೆಲ್ಲ ಸ್ವಲ್ಪ ಜಾಸ್ತಿ ಓದ್ತಾನೆ ಇರ್ಲಿಲ್ಲ. SSLC ಒಳಗು PU ಒಳಗು ಜಾಸ್ತಿ ಓದ್ತಿರ್ಲಿಲ್ಲ, ಅಂತ ಪರಿ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನೀನ್ ಅಂತ ಪರಿ ಹುಷಾರದೆ ಅನ್ನೋ ಫೀಲಿಂಗ್ ನನಗೆ ಇದ್ದಿದ್ದಿಲ್ಲ ನೋಡಿ. ಹೌದಾ? ಯಾಕಂದ್ರಿ ನಾನ್ ಬೇರೆ ಊರೊಳಗಿದ್ನಲ್ಲ, ಸುಮ್ನೆ ನಾರ್ಮಲ್ 160 70 ಇರ್ತಾಳೆ. ಕನ್ನಡ ಚೆನ್ನಾಗಿ ಓದ್ತಾಳ. ಚೆನ್ನಾಗಂತ ಏನಿಲ್ಲ, ಮೀಡಿಯಂ ಓದ್ತೀನಿ. ಆಮೇಲೆ ಇಲ್ಲಿ ದುಡ್ಡು ಕೊಟ್ಟೆಲ್ಲ ಓದಕಂತಿದ್ನೆಲ್ಲ, ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದಿತ್ತು ನಂಗ. ಸುಮ್ನೆ ದುಡ್ಡು ವೇಸ್ಟ್ ಮಾಡಕ್ಕೆಲ್ಲ ಆಗಲ್ಲ. ಇವಾಗನು ಅಷ್ಟೇ ಗೈಸ್. ಅದಕ್ಕ ನೀಟಾಗಿ ಓದಿದೆ. ಯಾವಾಗ ನಾವೇನೋ ತಗಂತೀವಂದ್ರೆ, ನಾವು ಅದವಲ್ಲ, ಅವು ಇದ್ವಲ್ಲ, ಅಲ್ಲಿ ತಂದಿದ್ವಲ್ಲ ಅಂತೇಳಿ ನಮ್ ತಗೊಳದ ಬಿಡಿಸ್ಬಿಡ್ತಾಳ ನನ್ನ ರೇಷ್ಮನ್ನ. ಹಂಚ್ಕೊಂಡು ತಗೊಳದ ಬಿಟ್ಬಿಡ್ತೀವಿ. ಅಂಜ್ಕನಲ್ಲ, ಕೇಳ್ತಿರ್ತಾರಲ್ಲ, ಹೇಳ್ತೀನಿ. ಸುಮ್ನೆ ವೇಸ್ಟ್ ಮಾಡ್ತಾರ ಅವ್ರ ಅಂತ ಹೇಳಿ ಹೇಳ್ತಿರ್ತೀನಿ ಅಷ್ಟೇ. ಏನಾರ ಒಂದ್ ಡ್ರೆಸ್ ತಗೊಳಕ್ ಅಂತ ಹೋದ್ವಿ ಅಂದ್ರೆ, ಇಂತ ಸೇಮ್ ಇತ್ತಲ್ಲ, ಇದೇ ಕಲರ್ ಇತ್ತಲ್ಲ, ನಿಮ್ ರೇಷ್ಮಕ್ಕ ನಮ್ದೈತಿ ಬಿಡು ಅಂತೇಳಿ ಮರ್ಸಿ ಬಿಡ್ತಾಳೆ ಗೈಸ್ ನನ್ನ. ಕಷ್ಟನಾ ಅಂತ ಹಂಗೇನಿಲ್ಲ, ಒಬ್ರೊಬ್ರಿಗೆ ಕಷ್ಟ ಆಗುತ್ತ. ಫಸ್ಟಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತಷ್ಟೇ, ಆಮೇಲೆ ಏನ್ ಅನ್ಸಲ್ಲ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಸ್ವಲ್ಪ ಕಷ್ಟ ಅನ್ಸ್ಬಹುದು. ಅವ್ರಿಗೆ ಕಷ್ಟ ಆಗುತ್ತೆ, ಕನ್ನಡ ಮೀಡಿಯಂ ಓದಿದವ್ರಿಗೆ ಹಂಗಿಲ್ಲ. ಯಾಕಂದ್ರಕ್ಕ ಫಸ್ಟ್ ಇಂದ PUC ಒಳಗ, ಡಿಗ್ರಿ ಒಳಗ ಇಂಗ್ಲಿಷ್ ಓದಿದವ್ರೆ LLB ಬಂದ್ಮೇಲೆ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಅವ್ರಿಗೆ ಇಂಗ್ಲಿಷ್ ಚಲೋ ಅನ್ಸುತ್ತ. ನಾವ್ ಕನ್ನಡ ಮಾಡಿರ್ತೀವಲ್ಲ, ನಮ್ಗ್ ಕನ್ನಡ ಹಂಗ. ಒಟ್ಟು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಸ್ವಲ್ಪ ಕಷ್ಟ ಆಗುತ್ತ, ಹೆಂಗ್ ಬರಿಬೇಕು, ಯಾವ ತರ ಓದ್ಬೇಕು ಅಂತ ಹೇಳಿ. ಮತ್ತೆ ಏನ್ ಕೇಳಿದ್ರೆ ಅಂದ್ರೆ, ಅಕ್ಕ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತ ಏನಂತಂದು ಕೇಳಿರಿ. ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತ ಅಂತೇಳಿ ಆನ್ಸರ್ ಕೊಡ್ತಾರ, ಇದು ಹೇಳಿ ಅಂತ ಕೇಳಿರಿ. ಮಲ್ಟಿಪಲ್ ಚಾಯ್ಸ್ ಅಂತ ಇರೋದೇ ಇಲ್ಲ, ಎಲ್ಲ ಬರೆಯುವುದೇ ಇರುತ್ತೆ. ನಾವು ನಮ್ ಬ್ಯಾಚ್ ಎಲ್ಲ ಏನಿತ್ತಂದ್ರ 80 ಮಾರ್ಕ್ಸಿಗೆ ಬರೋದಿತ್ತು, 20 ಮಾರ್ಕ್ಸ್ ಇಂಟರ್ನಲ್ ಇತ್ತು. ಆದ್ರೆ ನಮ್ ಬ್ಯಾಚ್ ಆದ್ಮೇಲೆ ಯಾರ್ಯಾರು ಬಂದಾರ ನೋಡು, ಅವ್ರಿಗೆಲ್ಲ 100 ಮಾರ್ಕ್ಸ್ ಪ್ಯಾಟರ್ನ್. ನಮ್ದು 80 ಅಂದ್ರೆ 20 ಮಾರ್ಕ್ಸ್. ಇವಾಗ ನಮ್ ನೆಕ್ಸ್ಟ್ ಬರೋರ್ಗೆ ಯಾರಿಗೂ ಇಂಟರ್ನಲ್ ಇಲ್ಲ, ಅವ್ರು 100 ಮಾರ್ಕ್ಸಿಗೂ ಬರೀಲೇಬೇಕು. ಆತರ ಇಂಟರ್ನಲ್ ಇರ್ಬೇಕಿತ್ತು 20 ಮಾರ್ಕ್ಸ್. ಇಲ್ಲ, ಇದು ಎದಕ್ಕೆ ಗೊತ್ತಿಲ್ಲ. ಇದನ್ನು ಒಂಥರ ಚಲೋನೆ ಅನ್ಸತ್ತ. ಯಾಕಂದ್ರೆ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತಾರ, ಟೀಚರ್ಸ್ಗೆಲ್ಲ ಹೆದರುದು ಅಂತದೆಲ್ಲ ಏನಿರಲ್ಲ. ಅವರೇ ಸ್ವಂತ ಗಳಿಸಬಹುದು ಮಾರ್ಕ್ಸ್ ನ. ಅಂದ್ರೆ ಕಾಲೇಜಿಗೆ ಹೋಗಿಲ್ಲ, ಅಟ್ಲೀಸ್ಟ್ ಕಾಲೇಜಿಗೆ ಹೋಗಿ 20 ಮಾರ್ಕ್ಸ್ ಪಡ್ಕೋಬಹುದು ಅಂತ ಇರುತ್ತಲ್ಲ ಒಬ್ಬೊಬ್ರ ಆಸೆ. ಅಟ್ಲೀಸ್ಟ್ ಓದ್ಲಾರ್ದವ್ರು, ಸ್ವಲ್ಪ ಮೀಡಿಯಂ ಇದ್ದವ್ರು
ಅಂದ್ರೂ ಏನಿಲ್ಲ, ಪಾಸಿಂಗ್ ಮಾರ್ಕ್ಸ್ ತಗಲೇಬೇಕು. ಇಂಟರ್ನಲ್ ಏನ್ 20 ಕೊಟ್ರು ನಾವು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಮ್ನೇನ್ ಪಾಸ್ ಮಾಡಲ್ಲ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇರ್ತೈತಿ ನೋಡು, ಅದು ತಗೊಂಡ್ರೆ ಮಾತ್ರ ಇಂಟರ್ನಲ್ ಕನ್ಸಿಡರ್ ಆಗತ್ತ. ಎಲ್ಲಾರ್ಗು ಹಂಗೆ ಇರುತ್ತ. ಮತ್ತೆ ಇದ್ರೊಳಗೆ ಹೆಂಗಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಈ ತರ ಇರಂಗೇ ಇಲ್ಲ. ಬರೀ 10 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಅಷ್ಟೇ. ಲೆಂತ್ ಇರುತ್ತ. ನೀವು ಒಂದ್ ಸೆಂಟೆನ್ಸ್ ಓದ್ಕೊಂಡು ಬಿಟ್ಬಿಡೋ, 1 ಮಾರ್ಕ್ಸ್ ಬರುತ್ತಾ, ಹಂಗಿಲ್ಲ. ಫುಲ್ ಲೆಂತ್ ಆನ್ಸರ್ ಇರುತ್ತ. ಇವಾಗೆಲ್ಲ 100 ಮಾರ್ಕ್ಸಿಗೆ ಬರ್ತಾರಲ್ಲ, ಅವರಿಗೆ 16 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತ ಅಷ್ಟೇ. 10 ಮಾರ್ಕ್ಸಿನ 2 ಕ್ವಶನ್ಸ್ ಇರ್ತಾವ. ಬರೀ ಫುಲ್ ಲೆಂದಿಯಾಗಿ ಓದ್ಬೇಕು, ಅವ್ರ ಎಲ್ಲಾನು ಬರೀಬೇಕು. ನಮಗೂ ಹಂಗೆ ಇತ್ತು. ಹಂಗಾಗಿ ಬರೀ ಲಾಂಗ್ ಕ್ವಶನ್ಸ್ ಇರ್ತಾವ ಇದ್ರೊಳಗ. ಲಾಂಗ್ ಕ್ವಶನ್ಸ್ ಅಂದ್ರ ಅಟ್ಲೀಸ್ಟ್ ಒಬ್ಬೊಬ್ರು ಹೆಂಗ್ ಯೋಚನೆ ಮಾಡ್ತಿರ್ತಾರ ಅಂದ್ರ ಹಿಂಗ ಟಿಕ್ ಹಾಕವಿದ್ರೆ ಸ್ವಲ್ಪ ಓದಿ ಏನೋ ಅದೇ ಹಂಗತರ ಇರಲ್ಲ. ಇದ್ರೊಳಗ ಲೆಂದಿ ಇರತ್ತ. ಅದ್ರೊಳಗ ನಾನ್ ಸ್ವಲ್ಪ ಬಿಕಾಮ್ ಮಾಡಿನಲ್ಲ, ನಮ್ಗ ಉದ್ದ ಓದಿ ರೂಢಿ ಇರಲ್ಲ. ನಮಗ್ ಬರೀ ಅಕೌಂಟೆನ್ಸಿ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರುತ್ತಲ್ಲ, ನಮಗ್ ಬಂದಾಗ ಸ್ವಲ್ಪ ಕಷ್ಟ ಐತೆ. ಬೇರೆಯವ್ರಿಗೆ ಈಸಿ ಇರಬಹುದು ಮೇ ಬಿ. ಬರೆಯಕ್ ಒಬ್ರೊಬ್ರ ಅಂದ್ರೆ ಸುಮ್ನೆ ಏನ್ ಕೊಟ್ರು ಬರೆಯೋದ್ ರೂಢಿ ಇರುತ್ತೆ. ತೌಡ್ ಕುಟ್ತಿರ್ತಾರ. ನಂಗ್ ತೌಡ್ ಕುಟ್ಟಕ್ ಬರಲ್ಲ, ನಾನ್ ಜಗಿಸಲ್ಲ. ತೌಡ್ ಕುಟ್ಟಕ್ ಬರಲ್ಲ ನನಗೆ. ನಮ್ ಫ್ರೆಂಡ್ಸ್ ಹಂಗೆ ಏನು ಗೊತ್ತಿಲ್ಲ ಸ್ಕೂಲ್ನಾಗ ಒಂದ್ ಸಣ್ಣದ ಎಳಿ ಸಿಕ್ತಂದ್ರ ಮುಗಿತು, ರುಬ್ಬಿ ಬಿಡ್ತಿದ್ದೆ. ನಂಗ್ ಸತ್ರು ನಾನು ಪ್ರಬಂಧ ಬರೆಯೋದನ್ನು ನಂಗೆ ಜಾಸ್ತಿ ಬರ್ತಾನೆ ಇರ್ಲಿಲ್ಲ. ಏನೋ ಒಂದ್ ತಗೊಂಡ್ ಎಳಿ ಅಂತಲ್ಲ ಬರಲ್ಲ. ನಮ್ ಫ್ರೆಂಡ್ಸ್ ಯಾರು ತೌಡ್ ಕುಟ್ಟು ನಂದ, ನಂಗೆ ತೌಡ ಕುಟ್ಟಕ್ ಬರಲ್ಲ. ಸಬ್ಜೆಕ್ಟ್ ಬಗ್ಗೆ ಫುಲ್ ಹೇಳಿ ಅಂತ ಹೇಳ್ಯಾರ. ಅಂದ್ರೆ ಎಲ್ಲ ಸಬ್ಜೆಕ್ಟ್ ಓದಿನಿ ನಾನು. ಲಾ ಒಳಗೆ ಯಾವ್ಯಾವ ಬರ್ತಾವ ನೋಡಿ, LLB ಒಳಗ ಆ ಸೆಮ್ ಒಳಗೆ ಯಾವ ಬರ್ತಾವ ಅದೆಲ್ಲ ಸೆಮ್ಮನ್ನು ಓದಿನಿ. ಕೆಲವೊಬ್ರು ಏನಂದ್ರೆ ಫಸ್ಟ್ ಸೆಮ್ ನೋಟ್ಸ್ ಕೊಡ್ರಿ, ಸೆಕೆಂಡ್ ಸೆಮ್ ನೋಟ್ಸ್ ಕೊಡ್ರಿ ಅಂತ ಹಂಗೆ ಕೇಳಿರಿ. ನನ್ನ ಕಡೆ ನೋಟ್ಸ್ ಇಲ್ಲ. ಯಾಕಂದ್ರೆ ನಾನು ಕಾಲೇಜಿಗೆ ಹೋದಾಗ ಬರ್ಕಂತಿದ್ನೆ ಬಿಡು, ಅಂದ್ರೆ ಆಮೇಲೆ ನಾನೇ ಓದ್ತಿರ್ಲಿಲ್ಲ ಅವ್ನು. ಯಾಕಂದ್ರೆ ನಾನೇ ನೀಟಾಗಿ ಬರ್ಕಂತಿರ್ಲಿಲ್ಲ. ನಾನು ಬರೀ ಒಂದೊಂದ್ಸಲ ಕೇಳಿಸ್ಕೊಂತಿದ್ನೆ, ಒಮ್ಮೆ ಬರ್ಕಂತಾನೆ ಇರ್ಲಿಲ್ಲ. ಎಕ್ಸಾಮ್ ಟೈಮ್ನಾಗು ಹೆಂಗಂದ್ರೆ ನಾನು ನನಗೆ ಅರ್ಥ ಆಗಂಗೆ ಅಷ್ಟೇ ಬರ್ಕಂತೀನಿ. ಬೈಸ್ಕೊಂಡವ್ರಿಗೆ ಅರ್ಥ ಆಗಲ್ಲ ಅಂತ ಬರೀ ಒಂದೊಂದ್ ಅಕ್ಷರ ಬರೆಯೋದು, ಇಲ್ಲ ಏನ್ರ ಟ್ರಿಕ್ ಯೂಸ್ ಮಾಡಿ ಬರೆಯೋದು. ಹಂಗ ನಮ್ ಫ್ರೆಂಡ್ಸಿಗೆ ನನಗ್ ಗೊತ್ತಾಗತ್ತ ಅಷ್ಟೇ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನಾನು ಬಾಳ ಫೋನ್ ಒಳಗ ಅವ್ರ PDF ನೋಡಿಯೇ ಓದಿನಿ. ನನ್ ಕಡೆ ಬಾಳ ನೋಟ್ಸ್ ಇಲ್ಲ, ಅಷ್ಟು ನೀಟಾಗಿಲ್ಲ. ಎನ್ರೋಲ್ಮೆಂಟ್ ಬಗ್ಗೆ ಹೇಳಿ ಅಂದ್ರೆ, ಎನ್ರೋಲ್ಮೆಂಟ್ ಬಗ್ಗೆ ನಾವು ಜ್ಯೋತಿ ಇದ್ರೊಳಗೆ ಒಂದ್ ವಿಡಿಯೋನ ಮಾಡಿವಿ ಏನೇನೈತೆ ಅಂತ ಹೇಳಿ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ಅಕೌಂಟ್ ಇಷ್ಟರಲ್ಲೇ ಅದನ್ನ ಎನ್ರೋಲ್ಮೆಂಟ್ ಬಗ್ಗೆ ಅದ್ರೊಳಗೆ ಯಾಕಂದ್ರೆ ನಾ ಹೇಳೋದಕ್ಕಿಂತ ನಾವ್ ಏನೇನ್ ಮಾಡಿವಿ ಅಂತ ತೋರ್ಸೇ ಬಿಟ್ಟಿವಿ ವಿಡಿಯೋ ಒಳಗೆ. ಅಲ್ಲಿ ಬೆಂಗಳೂರಿಗೆ ಹೋದಾಗ, ನಮ್ ಕಾಲೇಜಿಗೆ ಹೋದಾಗ ಏನೇನ್ ಸರ್ಟಿಫಿಕೇಟ್ ಬೇಕಿತ್ತು, ಏನೇನ್ ಮಾಡ್ಬೇಕಂತೇಳಿ ಎಲ್ಲ ಹೇಳಿನಿ. ಹಾಕಿದ ಅಕೌಂಟ್ ಚಲೋ ಆದ ತಕ್ಷಣ ಹಾಕ್ತಾಳ್ರಿ. ಫಸ್ಟ್ ಸೆಮ್ ನೋಟ್ಸ್ ಸೆಂಡ್ ಮಾಡ್ರಿ ಅಂತಂದಿರಿ. ಟೆಲಿಗ್ರಾಮ್ ಒಳಗ್ ಸಿಗುತ್ತೆ ನಿಮ್ಗ. ಟೆಲಿಗ್ರಾಮ್ ಒಳಗ್ ಇನ್ಸ್ಟಾಲ್ ಮಾಡ್ಕೊಂಡು KSL ನೋಟ್ಸ್ ಅಂತ ಹೇಳಿ ಸರ್ಚ್ ಮಾಡಿದ್ರ ಅಲ್ಲೂ ಸಿಗುತ್ತ. ಮತ್ತೆ ಲಾ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದ್ ಆಪ್ ಇರುತ್ತ. ಎಲ್ಲ ಸೆಮ್ಮಿಂದ ಇರ್ತಾವ. ಅಲ್ಲಿ ಹೋಗಿ ಅದ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಸರ್ಚ್ ಮಾಡ್ಬೇಕು ನೀವು, ಯಾವ ನೋಟ್ಸ್ ಬೇಕಂತ ಹೇಳಿ ಟೈಪ್ ಮಾಡಿದ್ರೆ ಸಾಕು. ಎಲ್ಲಾ ನೋಟ್ಸ್ ಬರುತ್ತೆ. ಕನ್ನಡ ಮೀಡಿಯಮ್ದು ಬರುತ್ತೆ, ಇಂಗ್ಲಿಷ್ ಮೀಡಿಯಮ್ದು ಬರುತ್ತೆ. ಮತ್ತೆ ಒಂದು ಲಾ ಎಕ್ಸ್ಪ್ರೆಸ್ ಅಂತ ಒಂದ್ ಆಪ್ ಐತಿ, ಅದ್ರೊಳಗು ಕನ್ನಡ ನೋಟ್ಸ್ ಎಲ್ಲ ಸಿಗ್ತಾವ. ಮತ್ತೆ ಕನ್ನಡದಲ್ಲಿ ಇರುತ್ತ ಎಕ್ಸಾಮ್ ಕ್ವಶನ್ ಪೇಪರ್. ನಾವ್ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ನಡದ ಒಳಗಿರುತ್ತೆ, ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಗ್ಲಿಷ್ ಒಳಗಿರುತ್ತೆ. ನಾವ್ ಬರಿಬೇಕಾದ್ರೂ ಅಷ್ಟೇ. ಅಲ್ಲಿ ಒಂದ್ಸಲ ಆನ್ಸರ್ ಶೀಟ್ನಾಗೂ ಕೇಳ್ತಾರ, ನೀವು ಕನ್ನಡ ಬರಿತೀರಾ ಇಂಗ್ಲಿಷ್ ಬರಿತೀರಾ ಅಂತ ಹೇಳಿ. ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇದ್ರೊಳಗ ಬರಿಬಹುದು ನೀವು. ಕನ್ನಡ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್. ಕಲಿಯಾಕ ಫೀ ಎಷ್ಟಾಯ್ತು ಹೇಳಿ ಅಂತ ಕೇಳಿ ಜಾಸ್ತಿ ಜನ ಫೀಸ್ ಬಗ್ಗೆ ಕೇಳಿರಿ. ಅದು ಡಿಪೆಂಡ್ಸ್ ಆನ್ ಕಾಲೇಜ್ ಅಂತ ಹಂಗ ಅನ್ಸುತ್ತ. ಒಂದೊಂದ್ ಕಡೆ ಜಾಸ್ತಿ ಇರುತ್ತೆ, ಒಂದೊಂದ್ ಕಡೆ ಕಡಿಮೆ ಇರುತ್ತೆ. ಇಲ್ಲೇ ಕೊಪ್ಪಳ ಒಳಗು ನಮ್ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತಂತ ಫೀಸ್. ನಂಗೆ ಇಲ್ಲೇ ನಿಯರ್ ಆಗುತ್ತಂತ ನಾ ಇಲ್ಲಿ ಹೋಗಿದ್ದೆ. ಕೆಲವೊಂದ್ ಬಳ್ಳಾರಿಯಲ್ಲೆಲ್ಲ ಇನ್ನು ಫುಲ್ ಕಡಿಮೆ ಇರುತ್ತಂತ ಫೀಸ್. ಇಲ್ಲಿ ನಾ ಹೋಗುವಲ್ಲಿ 43,000 ಇತ್ತು ಕಾಲೇಜ್ ಫೀಸ್ ವರ್ಷ. ಅಂದ್ರ ನಮ್ಕಿಂತ ಫಸ್ಟ್ ಬ್ಯಾಚ್ ಐತ್ ನೋಡು, ಅವ್ರಿಗಿನ್ನ ಕಡಿಮೆ ಇತ್ತು. ಹಂಗೆ ಒಂದೊಂದ್ ಬ್ಯಾಚ್ ಬಂದಂಗೆಲ್ಲ 10,000 ಇನ್ಕ್ರೀಸ್ ಮಾಡಿದ್ರು. ನಮ್ದು ಲಾಸ್ಟಿಗೆ ಫೀಸ್ ಬಗ್ಗೆ 43,000 ಇತ್ತು ಕಾಲೇಜ್ ಫೀಸ್ ಅಷ್ಟೇ. ಮತ್ತೆ ಇವಾಗ ನೆಕ್ಸ್ಟ್ ಈ ಸೆಮ್ ಬೇರೆ ಮತ್ತೆ ಇವಾಗ ನೆಕ್ಸ್ಟ್ ಓದಿದವ್ರಿಗೆಲ್ಲ ಜಾಸ್ತಿನೇ ಆಗುತ್ತೆ ಅನ್ಸುತ್ತೆ. ಅದನ್ನ ಇನ್ಕ್ರೀಸ್ ಆಗೈತಿ. ಅಂದ್ರೆ ಇವಾಗ ಜಾಸ್ತಿ ಕಾಲೇಜ್ ಆಗ್ಬಿಟ್ಟಾವ ಇಲ್ಲೆಲ್ಲ. ನಿಯರ್ ಇದು ಸಿಂಧನೂರೊಳಗೂ ಆಗೈತಿ, ಮರ್ಲನಹಳ್ಳಿ ಅಲ್ಲ ಮರಳಿ ಅಲ್ಲಾಗೈತಿ ಲಾ ಕಾಲೇಜ್. ಹಂಗಾಗಿ ಇವಾಗ ಇನ್ಕ್ರೀಸ್ ಮಾಡಕಂತಿಲ್ಲ. ಒಂದ್ ಕಟಪ್ ಅಂತೇಳಿ ಅಲ್ಲಿಗೆ ನಿಲ್ಸ್ಬಿಟ್ರ. ಮೇ ಬಿ 60 ಇರಬಹುದು ಇವಾಗ.
ಅಷ್ಟೇ ಇರ್ಬೋದು. ಬೇರೆ ಕಾಲೇಜ್ ಒಳಗೆಲ್ಲ ಸಿಗ್ತಾವ್, ಒಂದೊಂದ್ ಕಡೆ ಕಡಿಮೆ ಇರೋ ಸಿಗ್ತಾವ್. ನೀವ್ ಯಾರು ಹುಡುಕಾಡಕಂತಿದ್ರು ಹುಡುಕ್ಬಹುದು. ಕನ್ನಡ ಮೀಡಿಯಂ LLB ಮಾಡಿದ್ರೆ ಟೀಚಿಂಗ್ ಕನ್ನಡದಲ್ಲಿ ಮಾಡ್ತಾರ ಅಕ್ಕ ಅಂತ. ಹಾ, ಒಂದೊಂದ್ ಕಾಲೇಜ್ ಒಳಗ್ ಮಾಡ್ತಾರ, ಒಂದೊಂದ್ ಕಾಲೇಜ್ ಒಳಗ್ ಮಾಡಲ್ಲ ಅಂತ ಹೇಳ್ತಾರ. ಅಂದ್ರೂ ಮಾಡ್ತಾರ, ಸ್ವಲ್ಪ ಎಕ್ಸ್ಪ್ಲೈನ್ ಆದ್ರೂ ಮಾಡ್ತಾರ. ನೋಟ್ಸ್ ಗೀಟ್ಸ್ ಎಲ್ಲ ಇಂಗ್ಲಿಷ್ನಾಗ ಬರ್ಸಿದ್ರು ಕೂಡ ಎಕ್ಸ್ಪ್ಲೈನ್ ನ ಕನ್ನಡ ಮಾಡ್ತಾರೆ. ಯಾಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಮಾಡ್ತಾರ. ನೋಟ್ಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗಂತೂ ಮಾಡ್ತಿದ್ರು, ಕನ್ನಡದೊಳಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಐ ಲೈಕ್ ಸಾವು ಸಿಂಪ್ಲಿಸಿಟಿ ಅಂತ ಹಂಗ ಅಂತಿರ್ತೀರಿ ಜಗ್ಗಿ ಜನ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್ ಹೇಳಿದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡ್ತೀಯ ಅಂತ ಸಾವು ಹೇಳಿದಾರ ನೀವು. ಅವಾರ್ಡ್ ಗುಡ್ ಲಕ್ ಅಂತ ಹೇಳಿರಿ. ಡ್ರೆಸ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿರಿ. LLB ಅಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇರ್ತಾವೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ ಅಂತ ಕೇಳಿರಿ. ಅದೇ ಹೇಳಿಲ್ಲ, ಪ್ರತಿ ಸಲ ಚೇಂಜ್ ಆಗ್ತಿರತ್ತ. ಎಲ್ಲ ಸಲ ಒಂದೇ ಇರಲ್ಲ. ನಾನು ಎಲ್ಲ ಸಬ್ಜೆಕ್ಟ್ಸ್ ನೇಮ್ನು ಹೇಳೀನಿ ಜ್ಯೋತಿ ಚಾನಲ್ ಒಳಗ ವಿಡಿಯೋ ಬರುತ್ತಾ, ಅವಾಗ ನೋಡ್ರಿ. ಅದ್ರೊಳಗೆ ನಾನು ಮಾರ್ಕ್ಸ್ ಕಾರ್ಡ್ ಎಲ್ಲ ಹಾಕಿನಿ. ಇವಾಗ ಆಲ್ರೆಡಿ ಒಂದು ಅಪ್ಲೋಡ್ ಕೂಡ ಮಾಡೀವಲ್ಲ ನಾವು ಜ್ಯೋತಿ ಚಾನಲ್ ಒಳಗೆ, ಅದ್ರೊಳಗೆ ಮಾರ್ಕ್ಸ್ ಕಾರ್ಡ್ ಒಳಗೆ ಸಬ್ಜೆಕ್ಟ್ಸ್ ನೇಮ್ ಇದಾವ್ ನೋಡ್ರಿ, ಅಲ್ಲೇ ಸಿಗ್ತಾವ ನಿಮ್ಗೆ. ಇಲ್ಲೊಬ್ರು ಅಕ್ಕ ಬಡವರ ಮಕ್ಕಳಿಗೆ LLB ಕೋರ್ಸ್ ಅಲ್ಲಿ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಒಂದ್ ವರ್ಷಕ್ಕೆ ಎಷ್ಟು ರೊಕ್ಕ ಆಗೈತಕ್ಕ ಅಂತ ಕೇಳಿರಿ. ಇದಕ್ಕೆ ಹೆಂಗ ಆನ್ಸರ್ ಬಡವರು ಅಂತ ಹಂಗೇನಿಲ್ಲ, ಎಲ್ಲರಿಗೂ ಒಂದೇ ತರ ತಗಂತಾರ. ಅದೇ ಹೇಳಿಲ್ಲ, ಒಂದೊಂದ್ ಕಾಲೇಜ್ ಮೇಲೆ ಡಿಪೆಂಡ್. ಕಡಿಮೆ ಇರೋದು ಇರುತ್ತ. ಮತ್ತೆ ಒಬ್ರೊಬ್ರು ಏನ್ ಕೇಳಿದ್ರಿ, ಎಂಟ್ರನ್ಸ್ ಎಕ್ಸಾಮ್ ಇರುತ್ತಾ ಅಕ್ಕ ಹಂಗಿಂಗ್ ಅಂತ ಕೇಳಿದ್ರಿ. LLB ನ ಅಡ್ಮಿಷನ್ ಮಾಡ್ಸಕ್ಕ ಏನ್ರ ಇಷ್ಟೇ ಮಾರ್ಕ್ಸ್ ಇರ್ಬೇಕು, ಡಿಗ್ರಿ ಒಳಗೆ ಇಷ್ಟೇ ಪರ್ಸೆಂಟೇಜ್ ಆಗಿರ್ಬೇಕು ಏನಂತಂದು ಕೇಳಿದ್ರಿ. ಅಂಥದ್ದೆಲ್ಲ ಏನಿಲ್ಲ. ಕೆಲವೊಂದು ಕಾಲೇಜ್ ಒಳಗೆ ಹುಬ್ಳಿ, ಧಾರವಾಡ, ಅಲ್ಲಿ ಬೆಂಗಳೂರೊಳಗೆಲ್ಲ ಕೇಳ್ತಾರಂತೆ ಎಂಟ್ರನ್ಸ್ ಎಕ್ಸಾಮ್ಸ್. ನಮ್ಮ ಕಾಲೇಜಲ್ಲಿ ಇಲ್ಲೆಲ್ಲೂ ಕೇಳಲ್ಲ, ಆಲ್ಮೋಸ್ಟ್ ಕೇಳಲ್ಲ. ಇದು ಪರ್ಸೆಂಟೇಜ್ನು ಕೂಡ ಕನ್ಸಿಡರ್ ಮಾಡಲ್ಲ, ಹಂಗೆ ತಗಂತಾರ. ನಂದು ಹಂಗೆ ತಗೊಂಡಿದ್ರು. ನಂದು ಡಿಗ್ರಿ ಒಳಗ ಟೋಟಲ್ ಅಗ್ರಿಗೆ ಗ್ರೇಡ್ ಎಷ್ಟಾಗಿತ್ತಂದ್ರೆ 72 ಆಗಿತ್ತು. ಅದನ್ನೇನು ನೋಡೇ ಇಲ್ಲ, ಅವ್ರು ಸುಮ್ಮನೆ ತಗೊಂಡಾರ. ಬಟ್ ಪಾಸ್ ಆಗಿರ್ಬೇಕು ಅಷ್ಟ. ಪಾಸ್ ಆಗಿರ್ಬೇಕು, ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಕೊಡ್ಬೇಕು. ಬುಕ್ಸ್ ಯಾವ್ದು ಅಂತ ಹೇಳಿದ್ರಿ, ಅದೇ ಹೇಳಿದ್ನಲ್ಲ ನಾನು. ಬುಕ್ಸ್ ಎಲ್ಲದ್ದು ಒಂದೇ ಆ ಥರ ಇರಲ್ಲ, ಚೇಂಜ್ ಇರುತ್ತೆ. ನಾನು ಕೆಲವೊಂದ್ಸಲ ಬುಕ್ಸ್ನ ತಗೊಂಡಿನಿ, ಕೆಲವೊಂದ್ಸಲ ತಗೊಂಡಿಲ್ಲ. ಫೋನ್ ಒಳಗೆ ಓದಿನಿ, ಫೋನ್ ಒಳಗೆ PDF ಆ ಥರ ಇರ್ತಾವಲ್ಲ, ಅವನ್ನ ರೆಫರ್ ಮಾಡಿ ಓದಿನಿ. ಇಂಥದೇ ನೇಮ್ ಅಂತ ಇಲ್ಲ. ಕೋರ್ಸ್ ಇದೆ ಅಕ್ಕ, ನಾವು ಮಾಡ್ಬೇಕಂದ್ರೆ ನಾವು ಗಂಗಾವತಿಗೆ ಬರ್ಬೇಕು ಅಕ್ಕ ಅಂತ. ಗಂಗಾವತಿಯಲ್ಲಿ ಕನ್ನಡ ಮೀಡಿಯಂ LLB ಕೋರ್ಸ್ ಇದೆ. ನಾವು ಮಾಡ್ಬೇಕು ಅಂದ್ರೆ ನಾವು ಗಂಗಾವತಿಗೆ ಬರ್ಬೇಕು ಕಾಲೇಜಿಗೆ ಬರ್ಲೇಬೇಕು. ಮತ್ತೆ ಒಬ್ಬೊಬ್ರು ನೋಡ್ಕೊಂಡಿರ್ತಾರೆ, ಕಾಲೇಜಿಗೆ ಹೋಗ್ಲಾರ್ದೇನೆ LLB ಮುಗಿಸಬಹುದಾ ಅಂತ ಹೋಗ್ಬಹುದು, ಡೈರೆಕ್ಟ್ ಮಾಡಬಹುದು. ಕೆಲವೊಂದು ಕಾಲೇಜ್ ಒಳಗ್ ಕೊಡ್ತಾರ. ಅಂದ್ರೆ ಮೇನ್ ಅಂದ್ರೆ ಹೋಗ್ಲೇಬೇಕ, ಯಾಕಂದ್ರೆ ಇದು ತಿಳ್ಕೊಂಡ್ರೆ ಚಲೋ ಅಲ್ಲ. ಸುಮ್ನೆ ಹಂಗ ಮನೆ ಒಳಗೆ ಇದ್ದು ಪಾಸ್ ಆಗ್ತಿವಂದ್ರೆ ಕಷ್ಟನೇ ಆಗಲ್ಲ. ಹೋದ್ರೆ ಚಲೋ ನನ್ ಪ್ರಕಾರ, ತಿಳ್ಕೊಂಡಂಗ ಆಗತ್ತ. ಮುಂದೆ ಕೆಲಸ ಮಾಡಿಲ್ಲ ಅಂದ್ರೂ ಲಾ ತಿಳ್ಕೊಂಡಿವಿ ಅನ್ನೋದೊಂದು ಇದು ಇರುತ್ತ. ಬಾರ್ ಕೌನ್ಸಿಲ್ ಎಕ್ಸಾಮ್ ಓಪನ್ ಬುಕ್ ಇರುತ್ತಂತ. ಹೌದು, ಅದು ಗೊತ್ತು ನಮಗೂ. ನಾನು ಕೂಲ್ ಆಗಿ ಫಿಯರ್ಲೆಸ್ ಅಂತ ಯಾರೋ ವಿದ್ಯಾಗೌಡ ಅಂತ. ಥ್ಯಾಂಕ್ ಯು ಸೋ ಮಚ್. ಫಿಯರ್ಲೆಸ್ ಇದೆ, ಅದಕ್ಕೆ ಪ್ರಿಪೇರ್ ಆಗಕ್ಕಂತ ಗಾಯ್ಸಿ. ಇವಾಗ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಎಲ್ಲಿ ಕಾಲೇಜ್ ಇದೆ ನಂಗ ಗೊತ್ತಿಲ್ಲ. ನಮ್ದು ಕೊಪ್ಪಳ ಡಿಸ್ಟಿಕ್ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲೇ ನಿಮ್ ಊರ್ ಕಡೆ ಎಲ್ಲ ನಿಯರ್ ಸಿಗುತ್ತೆ. ಇಲ್ಲಿ ನಮ್ಮೂರ್ ಕಡೆ ಅಂದ್ರೆ ಇವಾಗ ಸಿಂಧನೂರ್ ಒಳಗ್ ಒಂದಾಗೈತಂತ, ಮರಳಿ. ನಮ್ದು ಗಂಗಾವತಿ ಒಂದು ಅಲ್ಲದಾವ್ ನೋಡ್ರಿ. ಇಂಟ್ರೆಸ್ಟ್ ಇದ್ದವ್ರು ಮಾಡ್ರಿ. ಎಷ್ಟು ಫೀಸ್ ಅಂತ ಕೇಳಿದ್ರಿ. ಅದೇ ಪರ್ಸೆಂಟೇಜ್ ಎಷ್ಟ್ ಆಗಿರ್ಬೇಕಂತ ಕೇಳಿರಿ ಡಿಗ್ರಿ ಒಳಗ. ಅದೆಲ್ಲ ಏನಿಲ್ಲ, ಎಷ್ಟಾದ್ರೂ ಆಗಿರ್ಬೋದು. ನೀವ್ ಎಷ್ಟು ಸಲಿಗಾದ್ರೂ ಪಾಸ್ ಆಗಿರ್ಬಹುದು. ಏಜ್ ಕೂಡ ಎಷ್ಟಾದ್ರೂ ಆಗಿರ್ಬಹುದು. ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಓದೋಕೆ ಕನ್ನಡ ಯಾವ ಬುಕ್ಸ್ ಆಥರ್ಸ್ ಯಾವ ಚಲೋ ಬುಕ್ ಅದಾವು, ನೀವ್ ಯಾವ ಬುಕ್ಸ್ ರೆಫರ್ ಮಾಡ್ತಿದ್ರಿ. ಅದೇ ನಾ ಹೇಳಿದ್ನಲ್ಲ, ಇಂಥದೇ ಬುಕ್ ಅಂತ ಏನಿಲ್ಲ. ಜಾಸ್ತಿ ನಾನು ಅದೇ ಟೆಲಿಗ್ರಾಮ್ ಒಳಗ PDF ಬುಕ್ಸನ್ನು ಓದ್ತಿದ್ದೆ. ಅಂದ್ರೆ ಯಾವಾಗ್ಲೂ ಒಂದೇ ಆಥರ್ ಓದ್ತಿರ್ಲಿಲ್ಲ, ಬೇರೆ. ಅದು ಸಬ್ಜೆಕ್ಟ್ಸ್ ಹೆಂಗಿರುತ್ತೆ ಅದ್ರ ಮೇಲೆ. ಫೀಸ್ ಎಷ್ಟಿದೆ, ಎನ್ರೋಲ್ಮೆಂಟ್ ಬಗ್ಗೆ ಎಲ್ಲ ಹೇಳಿದೆ. ಆಮೇಲೆ ಒಂದೊಂದ್ಸಲ ಫೀಸ್ನ ಇನ್ಕ್ರೀಸ್ ಮಾಡ್ಯಾರ. ಮತ್ತೆ ಎಕ್ಸಾಮ್ ಫೀಸ್ ಎಲ್ಲ ಜಾಸ್ತಿ ಬರುತ್ತ. ಒಮ್ಮೆ ಬ್ಯಾಕ್ ಉಳಿಸ್ಕೊಂಡ್ರಂತ್ರು ಎಷ್ಟು 1000 ರೂಪಾಯಿ ಕೊಡ್ಬೇಕು ಒಂದೊಂದು ಸಬ್ಜೆಕ್ಟಿಗೆ. ಅದು ಇದೆಲ್ಲ ಸೇರಿ ಎಕ್ಸಾಮ್ ಫೀಸ್ ಕೂಡ ಜಗ್ಗಿ ಹೋಗುತ್ತಾ. ಮತ್ತೆ ಜೆರಾಕ್ಸ್ ಅಂತ, ನೋಟ್ಸ್ ಅಂತ, ಬೈಂಡಿಂಗ್ ಅಂತ, ಅದ್ರೊಳಗ ಮತ್ತೆ
ಏನೇನ ಅಲ್ಲಿ ಹೊರಗಿರಕ್ ಟಿಫನ್ ಗಿಫನ್ ಮಾಡೋದು, ನಾನು ಬಸ್ಸಿಗೆ ಕೆಲವೊಂದ್ಸಲ ಅಮೌಂಟ್ ಕೊಟ್ಟೆಲ್ಲ ಹೋಗಿನಿ. ಜಗ್ಗಿ ಖರ್ಚು ಬಂದೈತ್ರಿ, ನಂಗಂತೂ ಜಗ್ಗಿ ಹೋಗೈತಿ ಅಂತ ಅನಿಸ್ಬಿಟ್ಟೈತಿ. ಮಾತು ಮುಖ್ಯ ಅಲ್ಲ ಬುದ್ಧಿ ಮುಖ್ಯ ಸಾವಿತ್ರಿ ಅಂತ. ಹೌದು, ನಾನು ಅದನ್ನ ಹೇಳಿರಿ ಅನ್ಸುತ್ತ. ಇಲ್ಲ ಆಕ್ಚುಲಿ ಅವತ್ ಬ್ಲಾಗ್ನಾಗ ನಂಗಷ್ಟು ಇನ್ನು ಮಾತಾಡಕ ಏನು ಬರಲ್ಲ ಅಂತೇಳಿ ಎಲ್ಲರೂ ಅಂತಾರ, ಹೆಂಗ ಈಕಿ ಲಾಯರ್ ಅಲ್ಲ ಅಂತೇಳಿ ನಮ್ ಫ್ರೆಂಡ್ಸ್ ಕೇಳ್ತಾರ ಅಂತ ಹೇಳಿದ್ನಲ್ಲ. ಅದಕ್ಕ ಮಾತು ಮುಖ್ಯ ಅಲ್ಲ ಬುದ್ಧಿ ಮುಖ್ಯ ಸಾವಿತ್ರಿ ಅಂತ. ಇದಲ್ಲ ಒಳಗ ಬುದ್ಧಿನ ಮುಖ್ಯ, ಮಾತು ಮುಖ್ಯ. ಮಾತಾಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. LLB ವಿಡಿಯೋಸ್ ಮಾಡ್ತಾ ಇರ್ರಿ ಅಂತ. ಹಾ, ನೀವ್ ಹಿಂಗ ಏನನ್ನ ಡೌಟ್ಸ್ ಇದ್ರೆ ಕೇಳ್ತಾ ಇರಿ, ನಾನ್ ಮಾಡ್ತಾ ಇರ್ತೀನಿ. ಸೂಪರ್ ಬ್ಲಾಗ್ ಅಕ್ಕ, ಕಂಗ್ರಾಚುಲೇಷನ್ಸ್. ಸಾವು ಅಕ್ಕ, ಥ್ಯಾಂಕ್ ಯು. ಜಾಸ್ತಿ ಮೆಸೇಜ್ ಮಾಡ್ತಾರ ನೋಡಿ, ಹೆಸರು ಹೇಳಮ್ಮ. ನವೀನ್ ಕುಮಾರ್ ನಾಯಕ್ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಫೀಸ್ ಎಷ್ಟು ಜಗ್ಗಿ ಅದೇ ಬಂದವು. ಊಟ ಆಯ್ತಾ, ತಿಂಡಿ ಆಯ್ತಾ, ಹಾಯ್ 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 ಅಂತ. ಹಾಯ್ ಎಲ್ಲರಿಗೂ ಹಾಯ್ ಹೆಲೋ. ಊಟ ಆಗೈತಿ ನಮ್ದು, ನಿಮ್ದು ಊಟ ಆಗೈತ? ಅವರು ಕ್ವಶನ್ ಕೇಳ್ದೆ ಇರೋ ನಿನಗೆ ಯಾವನ ಆನ್ಸರ್ಸ್ ಇದ್ರೆ ಹೇಳ್ಬೇಕು. ಎಲ್ಲ ಹೇಳಿಬಿಟ್ಟಿನ ಆಲ್ಮೋಸ್ಟ್. ಯಾವಾಗ್ಲೂ ಕೇಳಿರದೆ ಎಷ್ಟು ವರ್ಷ ಕೋರ್ಸ್ ಇರುತ್ತ ಎಲ್ಲಾನು ಕೇಳಿವಿ. ಯಾಕಂದ್ರೆ ಅದ್ರ ಬಗ್ಗೆನ ಜಾಸ್ತಿ ವಿಡಿಯೋಸ್ ಮಾಡಿವಿಲ್ಲ ನಾವೆಲ್ಲ ಬಗ್ಗೆ, ಜ್ಯೋತಿದ್ರೊಳಗು ಮಾಡಿವಿ. ಅದೇ ಎನ್ರೋಲ್ಮೆಂಟ್ ಬಗ್ಗೆ ಬಹಳ ಜನ ಅದೊಂದೇ ಇವಾಗ ಹೇಳ್ದೆ ಇರೋದಂದ್ರೆ ಎನ್ರೋಲ್ಮೆಂಟ್ ಬಗ್ಗೆ ಪ್ರೊಸೀಜರ್ ಹೆಂಗಿರುತ್ತ, ಎನ್ರೋಲ್ಮೆಂಟ್ ಹೆಂಗಿರುತ್ತ ಅಂತ ಹೇಳಿ. ನಮ್ ಹಿಂದೆ ಇರೋ ಬ್ಯಾಚ್ ಅವ್ರಿಗೆಲ್ಲ ಸ್ವಲ್ಪ ಚೇಂಜ್ ಇತ್ತು, ನಮ್ಗೆ ಸ್ವಲ್ಪ ಚೇಂಜ್ ಐತಿ. ಇವಾಗ ನಾನ್ ಮಾಡ್ದಂಗ ಮುಂದೆ ಇರೋರ್ಗು ಸೇಮ್ ಹಂಗೆ ಆಗ್ಬಹುದು. ಅದು ವಿಡಿಯೋಸ್ ಹಾಕ್ತೀನಿ ನೋಡ್ರಿ, ಹೆಲ್ಪ್ ಆಗ್ಬಹುದು ಮೇ ಬಿ ಯಾರಿಗಾದ್ರೂ. ಇವಾಗ ಯಾರಾದ್ರೂ LLB ಮಾಡ್ಬೋದು. ಮಾಡ್ಬಹುದು, ಯಾರಾದ್ರೂ ಮಾಡ್ಬೋದು. ಡಿಗ್ರಿ ಮುಗಿಸ್ತವ್ರು ಮಾಡ್ಬೋದು, ನೀನು ಮಾಡಬಹುದು ಅಂದ್ರೆ ಸೆಕೆಂಡ್ ಇಯರ್ ನ ಕಂಪ್ಲೀಟ್ ಮಾಡ್ಕೊಂಡು ಮಾಡ್ಬಹುದು. ಯಾಕಂದ್ರೆ ಗೈಸ್ ನಂದು ಫಸ್ಟ್ ಇಯರ್ ಮುಗಿದಿದೆ, ಮತ್ತೆ ಎಲ್ಲರೂ ಮಾಡ್ಬೋದ ಅಂದೆಲ್ಲ, ಅದಕ್ಕೆ ನಾನು ಮಾಡ್ಬೋದ. ಇಲ್ಲ, PUC ಕಂಪ್ಲೀಟ್ ಆಗಿರ್ಬೇಕು, ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅದೇ 3 years ಕೋರ್ಸ್ ಇರುತ್ತೆ. PUC ನ ಮಾಡಿದ್ರೆ 5 years ಕೋರ್ಸ್ ಇರುತ್ತೆ. ಏಜ್ ಲಿಮಿಟ್ ಅಂತೂ ಇಲ್ಲ. ಹೌದು, ಎಲ್ಲ ಏಜ್ ಆದವರೆಲ್ಲ ಇದಾರೆ. ಎಲ್ಲ ಕಡೆ ಹಂಗೆ ಇರ್ತಾರ ಅನ್ಸುತ್ತೆ. ಎಲ್ಲ ಕಡೆ ಹಂಗೆ ಇರ್ತಾರ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ನಿನಗ ಯಾರು ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗ ಸಪೋರ್ಟ್ ಮಾಡ್ತಿದ್ರು ಕಾಲೇಜ್ನಾಗ ಬುಕ್ಸ್ ಬಗ್ಗೆ? ಅದು ಇದು ನಂದಿದು ಕ್ವಶನ್. ಅದನ್ನ ಹೇಳ, ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗ್ ಸಪೋರ್ಟಿವ್ ಆಗಿದ್ರು? ನಿಮ್ ಬ್ರದರ್ಸ್ ಆಯ್ತು, ಎಲ್ಲರೂ ಒಟ್ಟು ಹೆಂಗ ಸಪೋರ್ಟಿವ್ ಆಗಿದ್ರ? ನಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿದ್ರು. ಬುಕ್ಸ್ ಎಲ್ಲ ನೋಟ್ಸ್ ಬಗ್ಗೆ ಹಾಕಿ ಇವ್ರು ಕೊಡೋದು, ಇವ್ರು ಆತರ ಏನಿಲ್ಲ. ನಾನು ಯಾಕಂದ್ರೆ ಜಾಸ್ತಿ ಬೇರೆಯವ್ರದ್ದು ಇಸ್ಕೊಂತಿರ್ಲಿಲ್ಲ. ಯಾಕಂದ್ರೆ ಅದೇ ಹೇಳ್ತಿದ್ನಲ್ಲ, ನಾನು ಓದುದ ಬ್ಯಾರೆ ತರ, ಅವ್ರು ಓದುದ ಬ್ಯಾರೆ ತರ. ನಾನು ಓದಿ ನಾನ್ ಬರ್ಕೊಂಡ್ರಷ್ಟೇ ಚಲೋ. ಬೇರೆಯವ್ರದ್ದು ಯಾರ್ದು ಕೊಟ್ರೆ ಓದಾಕ ಬರ್ಯಾಕ ಬರ್ತಿರ್ಲಿಲ್ಲ. ನಾ ಯಾರ ಕಡೆ ಜಾಸ್ತಿ ನೋಟ್ಸ್ ಆತರ ಇಸ್ಕೊಂತಿರ್ಲಿಲ್ಲ. ಯಾರ ಗೊತ್ತು ಇಸ್ಕೊಂಡಿಲ್ಲ ನಾ ಯಾರ ಕಡೆನ. ಇನ್ನೊಂದ್ ಲಾಸ್ಟ್ ಕ್ವಶನ್ ನಂದು. ನಿಂಗ್ ಬಸ್ನಾಗ ಬರ ಗಂಗಾವತಿಯಿಂದ ಕಾರ್ಟಿಗೆ ಬರಷ್ಟಿಗೆ ಏನೇನ್ ನೋಡ್ತಿದ್ದೇವ್, ಏನೇನ್ ಕಾಣ್ತಿದ್ವಿ, ಯಾವ್ಯಾವ ದೇವ್ರು ಕಾಣ್ತಿದ್ವಿ? ದಿನಾ ಒಂದೊಂದ್ ಪಿಕ್ಚರ್ ಕಾಣ್ತಿತ್ತು ಅಷ್ಟೇ. ನಂಗೆ ವರ್ಸ್ಟ್ ನಂಗೆ ಹಂಗಾಗಿಲ್ಲ. ಇಲ್ಲಿಂದ ಗಂಗಾವತಿ 1 hour ಗೈಸ್, ಬಸ್ ಅಲ್ಲಿ ಅನ್ಕಂತಿರ್ತೀವಿ ಯಾವಾಗಾರ ಹೋಗಕ 10 ಗಂಟೆ 7 ಗಂಟೆ ಹೋಗಿರ್ತೀವಿ ನಾವು. ಈಗ ಯಾವಾಗ ಹೆಂಗ್ ಹೋಗಿದ್ಲವ ಇವಾಗ ಕಾಲೇಜಿಗೆ. ಜಗ್ಗಿ ರಶ್ ಇರುತ್ತರಿ. ನಂಗೆ ಏನ್ ಅನ್ಸರ್ಲಿಲ್ಲ, ರೂಢಿ ಆಗಿತ್ತು. ನಾ ಸುಮ್ಮ ಇದ್ದು ಬಿಡ್ತಿದ್ನೆ. ಏನಾಗ್ತದ ದೊಡ್ಡ ಬಸ್ನಾಗ ಒಮ್ಮೆ ಜಗಳ ಅದು ಇದು. ಒಟ್ಟ ಯಾರ ತಂಡಕ್ಕೂ ಹೋಗ್ತಾರಲ್ಲ, ಜಗಳ ಅಂತ ಆಡೇ ಇಲ್ಲ ಬಿಡಿ ಇದುವರೆಗೂ. ಒಂದ್ಸಲನು ಬಸ್ನಾಗ ಜಗಳ ಆಡಿಲ್ಲ. ಮತ್ತೆ ಭರತ್ನ್ಯಾಗ ಏನ್ ತರ್ಲಿ ಅಂತೇಳಿ ಫೋನ್ ಮಾಡ್ತಿರ್ಲಿ ಗೈಸ್. ಇಲ್ಲಿ ಬಸ್ ಸ್ಟ್ಯಾಂಡ್ ಇಳಿದ್ಮೇಲೆ ಒಂದೊಂದ್ಸಲ ವೀರು ಇದ್ರೆ ಹೋಗಿ ಕರ್ಕೊಂಡ್ ಬರ್ತಿದ್ದೆ, ಇಲ್ಲಾಂದ್ರೆ ತಾನೇ ನಡ್ಕೊಂಡು ಸಿಂಗಲ್ ಆಗಿ ಹೋಗ್ತಾಳ ಗೈಸ್ ಎಲ್ಲಿಗನ. ಇವಾಗ ನಾವಂದ್ರೆ ನಾನು ಜೊತೆ ಅಂದ್ರೆ ಒಬ್ರ ಜೊತೆಗೆ ನಮ್ಗೆ ಯಾರಿಗಾನ ಇರ್ಬೇಕು. ನಮ್ಮ ಅಪ್ಪಾಜಿನ ಅವಾಗ ಬಿಟ್ಟು ಬರ್ತೀನಿ ಬಿಡಮ್ಮ, ಬಿಟ್ಟು ಬರ್ತೀನಿ ಅಂತ. ಅವ್ರು ಬಿಟ್ಟು ಬರೋದು ಸುಳ್ಳ, ಅವ್ರ ಡ್ರೆಸ್ ಗೀಸ್ ಹಾಕೊಂಡ್ ರೆಡಿ ಆಗೋದು ಅಷ್ಟೊತ್ತಾಗ ಆಗತ್ತಾ. ನಾನ್ ನಡ್ಕೊಂಡೆ ಹೋಗ್ತೀನಿ ಬಿಡ. ನಾನು ಬಾಳ ಫುಲ್ ಯಾವಾಗ ನನಗ ಸ್ವಲ್ಪ ಆರಾಮ ಇಲ್ದಂಗ ಹಂಗ ಅನ್ಸತೈತೆ ಅಂದ್ರೆ ಅಷ್ಟೇ ಫೋನ್ ಮಾಡ್ತಿದ್ದೆ, ಯಾರ ಇದ್ರೆ ಕರ್ಕೊಂಡ್ ಹೋಗಕ್ ಬರ್ರಿ ಅಂತಂದ್. ಇಲ್ಲಾಂದ್ರೆ ನಾನ್ ನಡ್ಕೊಂಡೇ ಬರ್ತಿದ್ದೆ ಬಸ್ ಸ್ಟ್ಯಾಂಡ್ ವರೆಗೂ. ಸಿಂಗಲ್ ಶೇರಿಂಗ್ ಹಂಗಂತ ಸಿಮ್ಮಿನಿ. ಚಲೋ ಐತ್ರಿ, ಒಂಥರ ಎಕ್ಸ್ಪೀರಿಯನ್ಸ್ ಚಲೋ ಐತ. ಯಾಕಂದ್ರೆ ನಾನ್ ಫಸ್ಟ್ ಇಂದ ಯಾವಾಗ್ಲೂ ಬಸ್ ಒಳಗೆಲ್ಲ ಓಡಾಡಕ್ ಹೋಗಿರ್ಲಿಲ್ಲ. ನಮ್ಮೂರೊಳಗ ನಡ್ಕೊಂಡೆಲ್ಲ ಹೋಗಿದ್ನೆ ನಾನು. ಡಿಗ್ರಿ ಒಳಗೆಲ್ಲ 2 kilometer ಮ್ಯಾಲ ಇತ್ರಿ ನಮ್ದು. ಅಂದ್ರೆ ಇಲ್ಲ ಅಲ್ಲಿ ಏನಾಯ್ತು, ಬಸವೇಶ್ವರ ನಗರ ಅಲ್ಲಿ ನವಲಗುಂದಕ್ಕೆ ಹೋಗ್ಬೇಕಿತ್ರಿ. ಅಂದ್ರೆ ಒಂದು 2-3 kilometer ಡಿಸ್ಟೆನ್ಸ್ ಇತ್ತು ಕಾಲೇಜಿಗೆ. ನಾ ದಿನ ನಡ್ಕೊಂಡು ಹೋಗಿದ್ನೆ ಸ್ಕೂಲ್ ಟೈಮ್ ಇಂದ. ಮತ್ತೆ ನಾ ಸ್ಕೂಲ್ ಟೈಮ್ ಇಂದ ಹೈಸ್ಕೂಲ್ ಹಚ್ಚದಾಗಿಂದ ದಿನ ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರದ್ರಿ. ಏನ್ ಅನಿಸ್ತಾನೆ ಇರ್ಲಿಲ್ಲ. ಇವಾಗ
ಸ್ವಲ್ಪ ನಡೆದ್ರೆ ಸಾಕಾಗೈತೆ ಅನ್ನಲ್ಲ ಬಿಡಿ, ಇವಾಗ ಅಷ್ಟು ಈಸಿಯಾಗಿ ಸ್ವಲ್ಪ ಸುಸ್ತು ಅಂತ ಹಂಗ ಅಂತೀವಿ. ಅವಾಗ ಅಂದ್ರೆ ಹೆಂಗ್ ನಡೀತಿದ್ವಿ ನೋಡು ಅಂತ ಹಂಗ ಅನ್ಸತ್ತ. ನಾವು ನಡೀತಿದ್ವಿ, ನಾವು school ನಿಮ್ದಷ್ಟು ಇವ್ರ ಸ್ಕೂಲ್ ಇಲ್ಲೇ ಐತಿ ಫ್ರೆಂಡ್ಸ್, ನಮ್ದು ಜಗ್ಗಿ ದೂರ ಐತಿ. ಇವ್ರು ಒಂದೊಂದ್ಸಲ ನಮ್ಮ ಊರಿಗೆ ನಮ್ದು ನವಲ್ಗುಂದಕ್ ಬಂದಾರ ಅಂದ್ರ ಪ್ಯಾಟಿ ಗಿಟಿಗೆ ಹೋಗಾಕ ಇವ್ರ ಆಟೋ ಇರ್ಲಾರ್ದು ಹೋಗಂಗೆ ಅಲ್ರಿ. ಅವತ್ತರ ಒಂದ್ಸಲ ನಡ್ಕೊಂಡ್ ಬರ್ತಿದ್ರ ಅಷ್ಟೇ. ನಾನ್ ಹಂಗಲ್ಲ, ದಿನ ಸ್ಕೂಲಿಂದನು ಸ್ಕೂಲ್ 8 ಡಿಗ್ರಿ ಮುಗಿಯೋ ಮಟನು ನಡ್ಕೊಂಡ್ ಹೋಗಿ ನಡ್ಕೊಂಡ್ ಬರೋದು, ದಿನ 4 ಕಿಲೋಮೀಟರ್ ಆದ್ರೂ ನಡೆದಿರ್ತೀನಿ. 5 ಕಿಲೋಮೀಟರ್ ಆದ್ರೂ ನಡೀತಿದ್ದೆ ನಾನು. ಫ್ರೆಂಡ್ಸ್ ನೀವೆಲ್ಲರೂ ಕಡ್ಡಿ ಅಲ್ಲಿ ಫುಲ್ ಮಜಾ ನೋಡ್ರಿ, ಹುಡುಗಿ ಇಂತ ಸಾಧನೆ ಎಲ್ಲ ಮಾಡಿ ಬಂದವಳೆ. ಇಷ್ಟೆಲ್ಲ ಅದಿನ ಅಷ್ಟು ಸ್ಟ್ರಾಂಗ್ ಅದೀನಿ. ಯಾರು ಬಂದು ತೆಳ್ಳಗದಿ ಗಾಡಿ ಬಂದ್ರೆ ಹಾರಿ ಹೋಗುತ್ತ ಅಂತ ಹಂಗಂತೆ ಕಮೆಂಟ್. ಸಾರಿ, ಬಿರುಗಾಳಿ ಬಂದು ಆರೋಗ್ಯ ಅಂದ್ರ ತಪ್ಪಿಲ್ಲ, ನಿಜ ಹೇಳಿದಾರ. ಓಕೆ ಗೈಸ್, ಬರತ್ತಿಲ್ಲ ಕ್ಯಾಮ್ರಾ, ಇನ್ನೇನು ಬಿಸಿಲು ಬರಕೈತಿ, ನನಗೆ ಇಲ್ಲಿ ಸರ್ಬಿಟ್ಟಿನಿ. ಓಕೆ ಗೈಸ್, ನೋಡಿದ್ರಲ್ಲ, ಇನ್ನೇನಾದ್ರೂ ಕ್ವಶನ್ಸ್ ಇದ್ರ ಕೆಳಗ್ ಹಾಕಿರಿ. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿರ್ತೀನಿ. ಹಗ್ಲಮ್ಗಲ್ ಇದ್ರಾಗ ಬೇರೆ ಬೇರೆ ವಿಡಿಯೋ ನೋಡ್ರಿ, ಎಲ್ಲ ಫುಲ್ ವಿಡಿಯೋ ನೋಡ್ರಿ ಗೈಸ್. ಫುಲ್ ವಿಡಿಯೋ ನೋಡ್ದೇನೆ ಕ್ವಶನ್ ಮಾಡ್ತಿರ್ತೀರಿ ಒಬ್ಬೊಬ್ರು. ಅಂದ್ರೆ ಆನ್ಸರ್ ಎಲ್ಲ ಅದ್ರಾಗ ಮಾಡಿರ್ತೀವಿ, ಅವೇ ಕ್ವಶನ್ಸ್ ಕೇಳಿರ್ತೀರಿ ಅಲ್ಲ ಸಾವು. ಅದು ಬಿಟ್ರೆ ಇವು ನಾ ಎಲ್ಲ ವಿಡಿಯೋಸ್ ನೋಡಿ ಆದ್ಮೇಲೂ ಕೇಳ್ರಿ, ಏನ್ರ ಕ್ವಶನ್ಸ್ ಇದ್ರೆ ಇದಕ್ ಆನ್ಸರ್ ಮಾಡಿಲ್ಲ ಅಂತ ಅವಾಗ ಕೇಳ್ರಿ, ಅವಾಗ ಹೇಳ್ತೀನಿ ನಾನು. ನಂಗ್ ಅನ್ಕೊಂಡಾಗ ನಾ ಎಲ್ಲದಕ್ಕೂ ಆನ್ಸರ್ ಮಾಡೀನಿ. ಎಲ್ಲಾ ವಿಡಿಯೋನು ನೀಟಾಗಿ ನೋಡ್ರಿ. ಮತ್ತೆ ಇನ್ನೊಂದ್ ಏನ್ ಭಯ ಅಂದ್ರೆ ಗೈಸಿಕಿಗೆ ಏನಾರ ಒಂದ್ ಮತ್ ಮಿಸ್ ಆಗಿ ಮಾತಾಡಿ ಬಿಡ್ತೀನಿ, ಏನೋ ತಪ್ಪು ಅಡ್ವೈಸ್ ಮಾಡ್ತೀನಿ ಏನೋ ಅಂದ್ರೆ ನೋಡಿ ತಿಳ್ಕೊಂಡ್ ಬಂದ್ ಮಾತಾಡ್ತಾರಲ್ಲ, ಹಂಗಂತ ಸ್ವಲ್ಪ ಹಂಗ ಅನ್ಸುತ್ತ. ಅಂದ್ರು ಏನನ್ನ ತಪ್ಪು ಹೇಳಿದ್ರುನು ಹೇಳ್ರಿ, ನಾನು ಅರ್ಥ ಮಾಡ್ಕೊಂತೀನಿ. ಸುಮ್ನೆ ನೀವೇ ಡಿಸ್ಕಸ್ ಮಾಡಿ ಏನೋ ಅನ್ಬೇಡ್ರಿ. ಯಾಕಂದ್ರ ನೀವು ಸಾವಿತ್ರಿ ಅಂತ ಕಮೆಂಟ್ ಮಾಡ್ರಿ. ಇದು ಹಂಗಲ್ಲ ಹಿಂಗ ಅಂತ ಹೇಳ್ರಿ, ಗೊತ್ತಿರುತ್ತೆ. ಯಾಕಂದ್ರ ಎಲ್ಲಾನು ಗೊತ್ತಿರಲ್ಲ, ನಾನು ಇವಾಗಿನ ಕಲಿಯಾಕಂತೀನಿ. ಆಲ್ಮೋಸ್ಟ್ ಟ್ರೈ ಮಾಡ್ಯಾಳ, ಎಲ್ಲ ಹೇಳಾಕ ನನಗೆ ಗೊತ್ತಿರೋ ಹೇಳಿದಾಳ. ಓಕೆ ಗೈಸ್, ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಿಮ್ದು ಏನಾದ್ರು ಕ್ವಶನ್ಸ್ ಇದ್ರೆ ಮತ್ತೆ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಬಾಯ್.